ನಮಸ್ಕಾರ. ಕುಜಳ್ಳಿ ಟೈಮ್ಸ್ ನ ವೀಕ್ಷಕರೆಲ್ಲರಿಗೂ ಕೂಡ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಅಭಿವೃದ್ಧಿ ಚಿಂತನೆಗಳುಳ್ಳಂತ ಫೈರ್ ಬ್ರ್ಯಾಂಡ್ ಪೊಲಿಟಿಷಿಯನ್ ಆದಂತ ಆನಂದ್ ಅಸ್ನೋಟಿಕರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನೀವೀಗ 2008ರ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾದ್ರಿ, ಹಾಗೆ ಎರಡನೇ ಬಾರಿಗೆ ಉಪಚುನಾವಣೆಯಲ್ಲಿ ಕೂಡ ಶಾಸಕರಾದ್ರಿ, ಹಾಗೆ ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಪ್ರಭಾವಿ ಸಚಿವರಾಗಿದ್ರಿ. ಸರ್, ಈ ಬಗ್ಗೆ ಏನ್ ಅನ್ಸುತ್ತೆ ಅಂತ? ಇವತ್ತಿನ ವಿದ್ಯಮಾನದಲ್ಲಿ ಆ ಒಂದು ನನ್ನ ಯಾಕಂದ್ರೆ ಬಹಳ ಕಡಿಮೆ ವಯಸ್ಸಲ್ಲಿ ಅಂದ್ರೆ ಯಾರು ಲೈಫ್ ಸೆಟಲ್ ಮಾಡ್ತಾರ ಅಂತ ಸಂದರ್ಭದಲ್ಲಿ ನಾನು MLA ಆಗಿ ಮಂತ್ರಿ ಆಗಿದ್ದೆ. ಸೊ ಅನುಭವ ಇದೆ, ಆದ್ರೆ ಎಲ್ಲೋ ನನಗೆ ಬಹಳ ಬೇಗನೆ ನನಗೆ ಅಧಿಕಾರ ಸಿಕ್ತಂತ ಅನಿಸ್ತಾ ಇದೆ. ಬಹುಶಃ ನನಗೆ ಪ್ರಾಯ 30 ಮೇಲೆ 35 ಮೇಲೆ ಬಹುಶಃ ನನಗೆ ಅಧಿಕಾರ ಸಿಕ್ಕಿದ್ರೆ ಬಹುಶಃ ನಾನು ಮತ್ತು ನನ್ನ ಕ್ಷೇತ್ರದ ಬಗ್ಗೆ ಆಗ್ಲಿ, ನಮ್ಮ ಜನರ ಬಗ್ಗೆ ಆಗ್ಲಿ, ಕಾಳಜಿ ಆಗ್ಲಿ, ಅಭಿವೃದ್ಧಿ ಆಗ್ಲಿ ಎಲ್ಲಾ ದೃಷ್ಟಿಯಿಂದ ಒಂದು ಮತ್ತು ಮೆಚೂರ್ಡ್ ರೀತಿಯಲ್ಲಿ ಮತ್ತು ಹೆಚ್ಚಿನ ಒಂದು ಇದರಲ್ಲಿ ನಾನು ಮಾಡಬಹುದಾಗಿತ್ತಂತ ಅದು ಒಂದು ಎಲ್ಲೋ ನನಗೆ ಸ್ವಲ್ಪ. ನೀವು ಮೀನುಗಾರಿಕಾ ಸಚಿವರಾದ್ರಿ, ವಿಜ್ಞಾನ ತಂತ್ರಜ್ಞಾನ ಇಲಾಖೆಯನ್ನು ಕೂಡ ಸಚಿವರಾಗಿ ಉತ್ತಮವಾದಂತ ಕಾರ್ಯವನ್ನೇ ನಿರ್ವಹಿಸಿದ್ರಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಹುಶಃ ನಾನು ಮೀನುಗಾರಿಕೆ ಮಂತ್ರಿ ಇದ್ದಾಗ ಅಗ್ದಿ ಕ್ರಿಯಾಶೀಲ ಮಂತ್ರಿಯಾಗಿದ್ದೆ. ನನ್ನ ಅವಧಿಯಲ್ಲಿ ಆಗಿರುವಂತ ಕಾರ್ಯಕ್ರಮಗಳು ಅದೇ ಇನ್ನೂವರೆಗೆ ಹೊರಿತಾ ಇದೆ. ಅಂದ್ರೆ ನಾನು ಬಡ ಮೀನುಗಾರರಿಗೆ ಸಲಕರಣೆ ಕೊಡುವುದಾಗ್ಲಿ, ಮತ್ಸ್ಯ ಸ್ವಾವಲಂಬನೆ ಕಾರ್ಯಕ್ರಮ ಅಂತ ಹೇಳಿ ಮಹಿಳೆಯರಿಗಾಗಿ ಆರ್ಥಿಕವಾಗಿ ಅವರಿಗೆ ಸಹಕಾರ ನೀಡುವುದಾಗ್ಲಿ, ಆಮೇಲೆ ಮೃತಪಟ್ಟಿರುವಂತಹ ಮೀನುಗಾರರಿಗೆ ಹೆಚ್ಚಾಗಿ ನಾವು ಅನುದಾನ ನೀಡುವುದಾಗ್ಲಿ, ಮತ್ತು ಪ್ರತಿಯೊಂದು ಮಂಗಳೂರಿಂದ ಹಿಡಿದು ಕಾರವಾರ ತುದಿವರೆಗೂ ಎಲ್ಲಾ ಬಂದರುಗಳನ್ನು ಅಭಿವೃದ್ಧಿ ಮತ್ತು ವಿಶೇಷವಾಗಿ ಎಲ್ಲೆಲ್ಲೂ ಬಡ ಮೀನುಗಾರರಿದ್ದಾರೆ ಅವರಿಗಾಗಿ ಬಂದರು ಆಗ್ಬೇಕಂತ ಸ್ವತಃ ನಾನು ಚೆನ್ನೈ ಹೋಗಿ ಅಲ್ಲಿರುವಂತ ನಮ್ಮ ತಂತ್ರಜ್ಞಾನ ಒಂದು ಟೆಕ್ನಿಕಲ್ ಟೀಮ್ ಏನಿದೆ ಅವರನ್ನು ನಾನೇ ವೈಯಕ್ತಿಕವಾಗಿ ಭೇಟಿಯಾಗಿ ಪ್ರತಿ ಬಂದರಿಗೆ ನೀಲ್ ನಕ್ಷೆ ತಯಾರು ಮಾಡಿದ್ದವನು. ಸೊ ಕೆಲವಷ್ಟು ಆಗಿದೆ, ಕೆಲವಷ್ಟು ಇನ್ನೂ ಹಂಗೆ ಪೆಂಡಿಂಗ್ ಇದ್ದಾವೆ, ಈವರೆಗೂ ಪೆಂಡಿಂಗ್ ಇದ್ದಾವೆ. ಸೊ ಹಾಗಾಗಿ ನನ್ನ ಅವಧಿಯಲ್ಲಿ ಬಹುಶಃ ಮೀನುಗಾರರಿಗೆ ಮಾಡಿರುವಂತ ಸ್ಪಂದನೆ ಬಹುಶಃ ಅದು ಒಂದು ಇತಿಹಾಸ ಅಂತ ಹೇಳ್ಕೊಳ್ತೀನಿ. ಸರ್, ಈಗ ನೀವು ಕಾರವಾರ ಕ್ಷೇತ್ರದಲ್ಲಿ ನಿಮ್ಮ ತಂದೆಯವರು ಕೂಡ ದಿವಂಗತ ವಸಂತ್ ಅಸ್ನೋಟಿಕರ್ ಅವರು ಕೂಡ ಶಾಸಕರಾಗಿದ್ರು, ಹಾಗೆ ನಿಮ್ಮ ತಾಯಿ ಆದಂತ ದಿವಂಗತ ಶುಭಲತಾ ಅಸ್ನೋಟಿಕರ್ ಅವರು ಕೂಡ ವಿಧಾನ ಪರಿಷತ್ನ ಶಾಸಕರಾದ್ರು. ನೀವು ಕೂಡ ಶಾಸಕರಾಗಿ ಮಂತ್ರಿ ಆಗಿದ್ರಿ. ಸರ್, ಈ ಬಗ್ಗೆ ಏನನ್ಸುತ್ತೆ ಅಂತ ಇದನ್ನೆಲ್ಲ ನೋಡಿದಾಗ? ನಾನು ರಾಜಕಾರಣಕ್ಕೆ ಬಂದಿದ್ದು ಬಹಳ ಆಕಸ್ಮಿಕ. ಅದು ನನ್ನ ಏನು ರಾಜಕೀಯ ಪ್ರವೇಶ ಏನಿದೆ ಆ ಒಂದು ಒತ್ತಡದ ಹಿನ್ನೆಲೆಯಲ್ಲಿ ಮತ್ತು ಅನಿವಾರ್ಯದ ಹಿನ್ನೆಲೆಯಲ್ಲಿ ನಾನು ರಾಜಕೀಯಕ್ಕೆ ಬಂದಿದ್ದೆ. ನನ್ನ ತಂದೆಯವರು ದಿವಂಗತ ವಸಂತ ಅಸ್ನೋಟಿಕರ್ ಇವತ್ತು ಅವರನ್ನು ನೆನೆಸಿ ಅವರ ಆಶೀರ್ವಾದನಲ್ಲೇ ಇವತ್ತು ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ. ನನ್ನ ಅಮ್ಮವರು ಮಾಡಿರುವಂತ ಸೇವೆ, ಅವ್ರ ಆಶೀರ್ವಾದನೂ ನನಗಿದೆ. ಬಟ್ ಇವೆಲ್ಲ ನೋಡಿದಾಗ ನನಗೆ ಬಹಳ ಹೆಮ್ಮೆ, ಗೌರವ. ನನ್ನ ದಿವಂಗತ ವಸಂತ ಅಸ್ನೋಟಿಕರ್ ಅವ್ರ ಮಗನಾಗಿ ನಾನು ಹುಟ್ಟಿದ್ದು ನಾನು ನಿಜಕ್ಕೂ ಆ ದೇವರನ್ನು ಸದಾಕಾಲ ನಾನು ಚಿರಋಣಿಯಾಗಿದ್ದೀನಿ. ನನ್ನ ಅಮ್ಮವರಾಗಿದ್ದ ಶುಭಲತಾ ಅಸ್ನೋಟಿಕರು ಅವ್ರ ಬಗ್ಗೆನೂ ನನಗೆ ಬಹಳ ಅಪಾರ. ಅವ್ರು ಮಾಡಿರುವಂತ ಬಹುಶಃ ಅವ್ರ MLC ಇದ್ದಾಗ ನೀವು ಇತಿಹಾಸ ತೆಗೆದು ನೋಡಿ, ಅವ್ರ MLC ಇದ್ದಾಗ ಅವ್ರು ಎಷ್ಟು ಓಡಾಡಿದ್ದಾರೆ, ಬಹುಶಃ ಯಾವ MLCನೂ ಓಡಾಡಿಲ್ಲ. ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಪಂಚಾಯತ್ಗಳಲ್ಲಿ ಭೇಟಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಒಂದು ಸಂಪರ್ಕ ಹೊಂದಿರುವಂತ ಒಂದು MLC ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ಅಮ್ಮವರು ತಂದೆಯವ್ರ ಬಗ್ಗೆ ಅಂತೂ ಇನ್ನೂ ಜೋಯಿಡಾ ಅಂತ ಕುಗ್ರಾಮದಲ್ಲಿ ಇನ್ನೂ ಮನೆಯಲ್ಲಿ ಅವ್ರ ಫೋಟೋ ಇಟ್ಟು ಪೂಜೆ ಮಾಡುವಂತ ಈವರೆಗೂ 20-25 ವರ್ಷ 30-25 ವರ್ಷ ಆಗೋಯ್ತು. ಅದು ಈವರೆಗೂ ಅದು ನಡೀತಾ ಇದೆ. ಆ ತಂದೆಯವ್ರ ಬಗ್ಗೆ ಪ್ರೀತಿ ಇನ್ನೂ ನಡೀತಾ ಇದೆ. ಅವರ ಆಶೀರ್ವಾದದಂತೆ ಇವತ್ತು ನಡೀತಾ ಇದೆ. ಸೊ ಹಾಗಾಗಿ ಮುಂದಿನ ಸಂದರ್ಭದಲ್ಲಿ ಇವತ್ತು ಅವರ ಹೆಸರನ್ನು ಉಳಿಸ್ಕೋಬೇಕು, ಅವರ ಒಂದು ಮಾರ್ಗದರ್ಶನ ಅದೊಂದಿಗೆ ಕ್ಷೇತ್ರದ ಜನರ ಜೊತೆಗೆ ನಾನು ಇರ್ಬೇಕಂತ ಒಂದು ಉದ್ದೇಶದಿಂದ ನಾನು ಇದ್ದೀನಿ. ಸರ್, ಈಗ ಕಾರವಾರ ಅಂಕೋಲ ಕ್ಷೇತ್ರದಲ್ಲಿ JDS ಪಕ್ಷಕ್ಕೆ ಆ ಪ್ರಮಾಣದಲ್ಲಿ ಹೇಳಿಕೊಳ್ಳುವಂತ ನೆಲೆ ಇಲ್ಲ. ಒಂದ್ ಕಡೆ ನಿಮ್ಮ ಸ್ವಂತ ಶಕ್ತಿಯಿಂದ ಪಕ್ಷವನ್ನ ಸಂಘಟನೆ ಮಾಡಬೇಕಾಗಿದೆ. ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ಇವತ್ತು ನನಗೆ ನಾನು ರಾಜಕೀಯದಲ್ಲಿ ಇವತ್ತು ನಾನು ಏನು ಈಗಿನ ವಿದ್ಯಮಾನದಲ್ಲಿ ನಾನು ಏನು ಆಕ್ಟಿವ್ ಆಗಿದ್ದೀನಿ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ನನ್ನ ಕಾರವಾರ ಅಂಕೋಲ ಗಡಿ ಭಾಗದ ಕ್ಷೇತ್ರ. ನಮ್ಮ ಮೇಲೆ ಆಗಿರುವಂತ ಶೋಷಣೆ, ಕೈಗಾ ಪ್ರಾಜೆಕ್ಟ್ ಆಗ್ಲಿ, ಸೀಬರ್ಡ್ ಪ್ರಾಜೆಕ್ಟ್ ಆಗ್ಲಿ, ಕೇಂದ್ರ ಪುರಸ್ಕೃತ ಪ್ರಾಜೆಕ್ಟ್
ಮತ್ತು ನಾನು ನನ್ನ ಅನುಭವ MLA ಆಗಿ ಮಂತ್ರಿ ಆಗಿ ನಾನೇನ್ ನೋಡ್ಕೊಂಡಿದ್ದೀನಿ, ಕಾರವಾರ ಅಂದ್ರೆ ಅದು ಬದಿಗಿಟ್ಟಿರುವಂತ ಕ್ಷೇತ್ರ ಅಂತ ಹೇಳ್ಕೊಳ್ತೀನಿ ನಾನು. ರಾಜ್ಯದಲ್ಲಿ ನಾವು ಬೆಂಗಳೂರಲ್ಲಿ ವಿಧಾನಸಭೆಯಲ್ಲಿ ಕೂತಿದ್ರು ಕಾರವಾರದ ಬಗ್ಗೆ ವಿಶೇಷವಾಗಿ ಯಾರು ಗಮನ ಸೆಳೆದ್ರು, ಯಾವ ಮುಖ್ಯಮಂತ್ರಿ ಯಾವ ಪಕ್ಷದವರಾಗ್ಲಿ ಯಾರು ಗಮನ ಸೆಳೆಸುವಂತ ವ್ಯವಸ್ಥೆ ಆಗುದಿಲ್ಲ. ನಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಸ್ಪಂದಿಸುವಂತ ಕೆಲಸ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಸೊ ಹಾಗಾಗಿ ನನ್ನ ಒಂದೇ ವಿನಂತಿ ನನ್ನ ಕ್ಷೇತ್ರದ ಜನರಿಗೆ, ಇವತ್ತು ನಾನು ಪ್ರತಿಯೊಂದು ಸಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಹೋದ್ಸಲ ಆದಾಗ್ಲೂ ನಾನು ಮನವಿ ಮಾಡ್ಕೊಂಡಿದ್ದೆ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಕೇಂದ್ರ ಮಂತ್ರಿ ಆಗ್ತಾರೋ ಬಹುಶಃ ಕುಮಾರಸ್ವಾಮಿ ಸಾಹೇಬರು ಇಲೆಕ್ಷನ್ ನಿಲ್ಲು ಅಂದ್ರೆ ಚುನಾವಣೆ ಇದರಲ್ಲಿ ಸಂದರ್ಭದಲ್ಲೇ ನಾನು ಹೇಳಿದ್ದೆ ಮಂತ್ರಿ ಆಗ್ತಾರಂತೇಳಿ. ಮುಂದೆ ಇನ್ನೊಮ್ಮೆ ನನ್ನ ಕ್ಷೇತ್ರದ ಜನರಿಗೆ ಕೈ ಮುಗಿದು ನಾನು ವಿನಂತಿ ಮಾಡ್ತೀನಿ ಏನಂದ್ರೆ, ಕುಮಾರಸ್ವಾಮಿ ಅವರೇ ಮುಂದಿನ ದಿವಸ ನಿರ್ಣಾಯಕ ಪಾತ್ರ, ರಾಜ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ತಗೊಳ್ತಾರೆ. JDS ಪಕ್ಷ ಈ ರಾಜ್ಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತದೆ ಸರ್ಕಾರದಲ್ಲಿ. ಅಂತ ಸಂದರ್ಭದಲ್ಲಿ ನಾವು ಚಾಣಾಕ್ಷತೆಯಿಂದ ನಮ್ಮ ಕ್ಷೇತ್ರ ಜನ, ಯಾಕಂದ್ರೆ ನಮ್ಗೆ ಆಗಿರುವಂತ ಪ್ರತಿಯೊಂದು ಸರ್ಕಾರದಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಏನಾದ್ರೂ ಒಳ್ಳೇದಾಗ್ಬೇಕು. ಇವತ್ತು ನನ್ನ ಕ್ಷೇತ್ರದಲ್ಲಿ ಇವತ್ತು ಯುವಕರು ಉದ್ಯೋಗ ಇಲ್ಲದೆ ನರಳುತ್ತಾ ಇದ್ದಾರೆ. ಇವತ್ತು ಉದ್ಯೋಗ ಹೇಗ್ ಬರುತ್ತೆ? ಉದ್ಯೋಗ ಇಲ್ಲಿ ಬರ್ಬೇಕಾದ್ರೆ ನಮ್ಗೆ ಏನಾದ್ರೂ ವಿಶೇಷವಾದ ಒಂದು ಸರ್ಕಾರ ನಿಯಮ ಮಾಡ್ಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿ ಬರಬೇಕು, ಕಂಪನಿ ಬರಬೇಕು, ಏನಾದ್ರೂ ಬರಬೇಕಾದ್ರೆ ಅವರಿಗೆ ಟ್ಯಾಕ್ಸ್ ಅಲ್ಲಿ ರಿಯಾಯಿತಿ ಕೊಡಬೇಕು. SEZ ಅಲ್ಲಿ ಅವರು SEZ ಒಂದು ಜಾಗ ತಯಾರು ಮಾಡಿ 500 ಎಕರೆ 100 ಎಕರೆ ಜಾಗ ತಗೊಂಡು ಅದು ಫ್ರೀ ಆಗಿ ಕೊಡಬೇಕು. ಅವೆಲ್ಲ ಸವಲತ್ತು ಕೊಟ್ರೆ ಮಾತ್ರ ಫ್ಯಾಕ್ಟ್ರಿಗಳು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ದೊಡ್ಡ ಸಮಸ್ಯೆ ಏನಂದ್ರೆ ಉದ್ಯೋಗ ಸಮಸ್ಯೆ. ಅದಕ್ಕಾಗಿ ನಾನು ನನ್ನ ಯುವಕರಿಗಾಗ್ಲಿ ನಮ್ಮ ಕ್ಷೇತ್ರದ ಜನರಿಗಾಗ್ಲಿ ಕೈ ಮುಗಿದು ವಿನಂತಿ ಮಾಡಿದೆ, ಈ ಸಲ ಒಂದ್ಸಲ ನನ್ನ ವಿಶ್ವಾಸ ಮಾಡಿ JDS ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಗಟ್ಟಿ ಮಾಡಿ, ಯಾವ ರೀತಿ ನಾವು ರಾಜ್ಯದಲ್ಲಿ JDS ಪಕ್ಷ ನಿರ್ಣಾಯಕ ಪಾತ್ರ ತಗೊಳ್ತದೋ ಅದೇ ರೀತಿಯಲ್ಲಿ ಕಾರವಾರ ಕ್ಷೇತ್ರವು ಸಹ ರಾಜ್ಯದಲ್ಲಿ ನಿರ್ಣಾಯಕ ಪಾತ್ರ ತಗೊಳ್ತದೆ. ಎಲ್ಲ ಅಭಿವೃದ್ಧಿಗಳಿ ಕುಮಾರಸ್ವಾಮಿ ಅವರ ಕೈ ಹಿಡಿದು ನಾವು ಮಾಡ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಸರ್, ಈಗ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜು ತರಲು ನಿಮ್ಮ ಅವಧಿಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ರಿ, ಹಾಗೆ ಒಂದು ಮೆಡಿಕಲ್ ಕಾಲೇಜು ಕೂಡ ನಿರ್ಮಾಣವಾಗಿದೆ. ಸರ್, ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ಇವತ್ತು ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಕೊನೆಯ ಕ್ಯಾಬಿನೆಟ್ ಅಲ್ಲಿ ನಾವು ಮತ್ತು ಕಾಗೇರಿ ಸಾಹೇಬರು ಇದ್ರು, ಅವಾಗ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ನಾನು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಏನಿತ್ತು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತಿದ್ದು. ಅದು ಕೊನೆಯ ಕ್ಯಾಬಿನೆಟ್ ಅಲ್ಲಿ ರಾಮದಾಸ್ ಜಿ ಅವರು ಮಂತ್ರಿ ಇದ್ರು, ಅವರ ಅವಧಿಯಲ್ಲಿ ನಾವು ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಮಾಡಿದ್ವಿ. ಮುಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂತು, ಅದರಲ್ಲಿ ಅದನ್ನು ಕೆಲಸ ಪ್ರಾರಂಭ ಆಯಿತು. ಅದ್ರ ಜೊತೆಗೆ ನಾವು ಈ ಸಿವಿಲ್ ಹಾಸ್ಪಿಟಲ್ ಏನಿದೆ ಅದನ್ನು ಸಂಪೂರ್ಣವಾಗಿ ಅದನ್ನು ಹೊಸ ಹಾಸ್ಪಿಟಲ್ ಮಾಡ್ಬೇಕಾದ್ರೆ ಅದನ್ನು ಪ್ರಸ್ತಾವನೆ ಕಳಿಸಿದ್ವಿ. ನನ್ ಖುಷಿ ಇದೆ, ಅದು ನನ್ನ ನಾಯಕರಾಗಿರುವಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 350 ಹಾಸಿಗೆ ಏನು ಬೆಡ್ಡೆಡ್ ಹಾಸ್ಪಿಟಲ್ ಇದೆ, ಅದನ್ನು ಕುಮಾರಸ್ವಾಮಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಯ್ತು. ಸೊ ಎರಡು ನಮ್ ಕಾಲದಲ್ಲಿ ಆಯ್ತು. ಅದ್ರ ಜೊತೆಗೆ ನನ್ನ ಶಿಕ್ಷಣ, ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಒಂದು ದೊಡ್ಡ ಶಿಕ್ಷಣ ಇಂಜಿನಿಯರಿಂಗ್ ಕಾಲೇಜು ಇಲ್ಲಾಗಿತ್ತು. ಅದನ್ನು ನಾನು ಆ ಸಂದರ್ಭದಲ್ಲಿ ಜಗಳ ಮಾಡಿ ಅದನ್ನು ಸ್ಯಾಂಕ್ಷನ್ ಮಾಡಿ ನಮ್ಮ ವಿಶ್ವೇಶ್ವರ ಯೂನಿವರ್ಸಿಟಿ ನಮ್ಮ ಮುಖಾಂತರ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವತ್ತು ಆಗಿದೆ. ಸೊ ಹಾಗಾಗಿ ಇಂಜಿನಿಯರಿಂಗ್ ಕಾಲೇಜು ನಮ್ಗೆ ಸಿಕ್ತು, ಮೆಡಿಕಲ್ ಕಾಲೇಜು ಸಿಕ್ತು. ಇನ್ನೂ ಪ್ರೈವೇಟ್ ಎಜುಕೇಶನ್ ಸೆಂಟರ್ಸ್ ಬರ್ಬೇಕಂತ ನನ್ಗೆ ಆಸೆ ಇದೆ. ಸೊ ಹಾಗಾಗಿ ಇವೆಲ್ಲ ಕೆಲಸ ನನ್ನ ಅವಧಿಯಲ್ಲಿ ಆಗಿದ್ದಕ್ಕೆ ನಮ್ಗೆ ಬಹಳ ಒಂದು ಹೆಮ್ಮೆ ಇದೆ. ಸರ್, ಈಗ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಯೋಜನೆ ಅಂತಂದ್ರೆ 164 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆ ಉತ್ತರ ಕರ್ನಾಟಕ ಹಾಗೂ ಕರಾವಳಿಯನ್ನ ಸಂಪರ್ಕಿಸುವಂತ ಯೋಜನೆ. ದಶಕಗಳ ಕೂಗುಗಳು ಕೇಳಿ ಬರ್ತಾ ಇದೆ, ಇನ್ನೂ ಕೂಡ ಅದು ಕಾರ್ಯಗತ ಆಗ್ತದೆ ಆಗುದಿಲ್ಲ ಅನ್ನುವಂತ ಒಂದು ದ್ವಂದ್ವ ನಿಲುವಿನಲ್ಲಿ ಇದೆ. ಸರ್, ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ಹುಬ್ಬಳ್ಳಿ ಮತ್ತು ಕಾರವಾರ ಇದು ರೈಲ್ವೆ ಸಂಪರ್ಕ ಆದ್ರೆ ನಮ್ಗೆ ಬೆಂಗಳೂರು ಹತ್ರ ಆಗುತ್ತೆ. ನಮ್ಮ ರಾಜಧಾನಿ, ನಮ್ಮ ಕಾರವಾರದವರಿಗೆ ರಾಜಧಾನಿ ಸಮೀಪ ಆಗುತ್ತೆ, ನಮ್ಮ ಜಿಲ್ಲೆಯವರಿಗೆ ರಾಜಧಾನಿ ಸಮೀಪ ಆಗುತ್ತೆ, ಅನುಕೂಲ ಆಗುತ್ತೆ. ಬಡ ಜನನು ಟ್ರೈನ್ ಮೇಲೆ ಅಲ್ಲಿ ಹೋಗ್ಬಹುದು. ಎಲ್ಲಾ ರೀತಿಯ ಒಂದು ಮುಂದಿನ ಭವಿಷ್ಯದಲ್ಲಿ ನಮ್ಮ ಯುವಕರಿಗೆ ನೌಕರಿ ಆಗ್ಲಿ, ನಮ್ಮ ಸರ್ಕಾರಿ ಕೆಲಸಗಳಾಗ್ಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಬೆಂಗಳೂರು ಹೋಗೋರು ಇವತ್ತು ಹೆಚ್ಚಾಗಿ ನಮ್ಮ ಜಿಲ್ಲೆಯ 40% ಜನಸಂಖ್ಯೆ ಇವತ್ತು ಬೆಂಗಳೂರು ಮೇಲೆ ಡಿಪೆಂಡ್ ಇದೆ. ಅವರ ವ್ಯವಸಾಯಕ್ಕಾಗ್ಲಿ, ಅವರ ದಿನನಿತ್ಯದ ಯಾವ್ದು ಜಾಬ್ ಆಗ್ಲಿ, ಇದಕ್ಕೆಲ್ಲ ನಾವು ಅದ್ರ ಮೇಲೆ ಅವಲಂಬಿದ್ದೇವೆ. ಇದು ಮುಖ್ಯವಾಗಿ ರೈಲ್ವೆ ಆಗೋದು ಬಹಳ ಅಗತ್ಯ ಇದೆ. ಬಹುಶಃ ಈ ಪರಿಸರವಾದಿಗಳ ಒಂದು ಅಡಚಣೆಗಳಿಂದ ನಮ್ಗೆ ಈ ಸಮಸ್ಯೆ ಆಗ್ತಾ ಇತ್ತು. ಮತ್ತೆ ಪ್ರತಿ ಸಲ ಇದು ಪಾರ್ಲಿಮೆಂಟ್ ಅಲ್ಲೂ ಬಜೆಟ್ ಅಲ್ಲಿ ಘೋಷಣೆ ಆಗುತ್ತೆ,
ಮಂತ್ರಿಗಳು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಬಟ್ ಇದನ್ನು ಬಹಳ ಮುತ್ತುವರ್ಜಿ ಅಂದ್ರೆ ಇದನ್ನು ಫಾಲೋ ಅಪ್ ಆಗ್ತಾ ಇಲ್ಲ. ಕೇವಲ ಅದು ಸ್ಯಾಂಕ್ಷನ್ ಆಗ್ತಾ ಇದೆ, ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಬಿಟ್ರೆ ಅನುಷ್ಠಾನಕ್ಕೆ ತರ್ಲಿಕ್ಕೆ ಇದಕ್ಕೆ ಇಲ್ಲಿ ಸಂಸದಗಳು ಆಗ್ಲಿ ಅಲ್ಲಿ ಮಂತ್ರಿಗಳಾಗ್ಲಿ ಇದನ್ನು ಆಸಕ್ತಿ ತಗೊಂಡ್ರೆ ಇದು 100% ಶೀಘ್ರದಲ್ಲಿ ಕೆಲಸ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯ ಇದೆ. ಸರ್, ಈಗ 2013 ಚುನಾವಣೆಯಲ್ಲಿ ನೀವು ಸೋಲ್ಕೊಂಡ್ರಿ, ನಂತರ ನೀವು ರಾಜಕೀಯದಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡ್ರಿ. ಅದು ನಿಮ್ಗೆ ರಾಜಕೀಯ ಹಿನ್ನಡೆ ಆಯ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು, ಅದು ಹಿನ್ನಡೆ ಆಗಿದೆ. ಮತ್ತು ನಾನು ಬಹಳ ಕಷ್ಟಪಟ್ಟು ರಾಜಕಾರಣದಲ್ಲಿ ಬಂದಿದ್ದವನು. ಏನಾಗಿತ್ತು, ನಾನು ನಮ್ಮ ತಂದೆಯವರು ತೀರ್ಕೊಂಡಿದ್ದಾಗ ಅಲ್ಲಿ ಆವತ್ತಿನ ಒಂದು ಆತಂಕದ ವಾತಾವರಣ. ತದನಂತರ ನಾನು 2 ಜಿಲ್ಲಾ ಪಂಚಾಯತ್ ಇಲೆಕ್ಷನ್, 2 ಮುನ್ಸಿಪಾಲಿಟಿ ಇಲೆಕ್ಷನ್, 2 ಸಲ ನಮ್ಮ ಅಮ್ಮನ MLC ಇಲೆಕ್ಷನ್, ಆಮೇಲೆ ಗಂಗಾಧರ್ ಭಟ್ ಅಂತ MLA ಚುನಾವಣೆಗೆ ನಾನು ಅವಾಗೂ ಪ್ರಚಾರ ಬಹಳಷ್ಟು ಮಾಡಿದ್ದೀನಿ. ಅವೆಲ್ಲ ಮಾಡ್ಕೊಂಡು ನಾನು ಆಗಿರುವಂತ MLA. ಸೊ ಹಾಗಾಗಿ ಎಲ್ಲೋ ನನಗೆ ಸರ್ಕಾರದ ಮಟ್ಟದಲ್ಲಿ ನನಗೆ ಈ MLA ಆದ್ಮೇಲೆ ನಾನು ಆದಷ್ಟು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀನಿ. ಅದ್ರ ಜೊತೆಗೆ ನನ್ಗೆಲ್ಲೋ ಒಂದು ಏನೋ ಅನ್ಸ್ತು, ನಾನು ಬಹಳ ಅಂದ್ರೆ ಟಯರ್ಡ್ ಆಗಿದ್ದೆ, ಅದಕ್ಕೆ ಸ್ವಲ್ಪ ಒಂದು ಟೈಮ್ ತಗೊಳ್ಳೋಣ ಅಂತ ಹೇಳಿ ಆ ಒಂದು ಗ್ಯಾಪ್ ಕೊಟ್ಟಿದ್ದಕ್ಕೆ ನನ್ಗೆ ತೊಂದರೆ ಆಗಿದೆ. ಬಿಟ್ರೆ ನನ್ಗೆ ಕಾರವಾರ ಜನತೆಯಿಂದ ತೊಂದರೆ ಆಗಿಲ್ಲ. ಕಾರವಾರ ಅಂಕೋಲ ಆಗ್ಲಿ ಜೋಯಿಡಾ ಆಗ್ಲಿ ಆ ಜನ ನಮ್ಮನ್ನು ಯಾವತ್ತೂ ಆಶೀರ್ವಾದ ಮಾಡಿದ್ರು. ಇವತ್ತು ಏನಾದ್ರೂ ನಾನು ಸೋಲಿಕ್ಕೆ ಕಾರಣ ಆಗ್ಲಿ, ರಾಜಕೀಯದಿಂದ ಹೊರಗೆ ಬರೋದು ನನ್ನ ವೈಯಕ್ತಿಕ ಕಾರಣ, ನಾನೇ ಅದಕ್ಕೆ 100% ಹೊಣೆಗಾರಿಕೆ ನಂದೇ. ನನಗೆ ಜನ ಯಾವತ್ತೂ ಸೋಲಿಸ್ಲಿಲ್ಲ. ಪ್ರತಿ ಒಂದು ಚುನಾವಣೆಯಲ್ಲಿ ನಾನು 2,000 3,000 ಸಾವಿರ ಮತ ಜಾಸ್ತಿ ತಗೊಂಡಿದ್ದೀನಿ. ನಾನು ಸೋಲ್ಲಿ ಗೆಲ್ಲಿ ನಾನು ಪ್ರತಿಯೊಂದು ಚುನಾವಣೆಯಲ್ಲಿ 2,000 ಸಾವಿರ ಓಟ್ ಜಾಸ್ತಿ ತಗೊಂಡಿದ್ದೀನಿ. ಹಾಗಾಗಿ ನನಗೆ ನನ್ನ ರಾಜಕೀಯದಲ್ಲಿ ನನ್ನನ್ನು ಸೋಲಿಸಿದವರು ಆನಂದ್ ಅಸ್ನೋಟಿಗರ್ ನನ್ನ ಕಾಲಿಗೆ ನಾನೇ ಹೊಡ್ಕೊಂಡಿದ್ದೀನಿ. ಬಿಟ್ರೆ ಜನ ನನ್ಗೆ ಯಾವತ್ತೂ ಸೋಲಿಸಿಲ್ಲ. ನನ್ನ ನಿರ್ಣಯಗಳು ತಪ್ಪಾಗಿದೆ, ನಾನು ಅದನ್ನು ಒಪ್ಕೊಳ್ತೀನಿ. ಆದ್ರೆ ಮುಂದಿನ ದಿವಸ ನನ್ನ ಅನುಭವ ಏನಿದೆ, ಅನುಭವದೊಂದಿಗೆ ನನ್ನ ಕ್ಷೇತ್ರದ ಜನ, ಕ್ಷೇತ್ರದ ಅಭಿವೃದ್ಧಿ ನನ್ನ ಕನಸಿದೆ, ನಾನು ಅದನ್ನು ಮುಂದುವರಿತೀನಿ. ಸರ್, ಈಗ 2018 ಚುನಾವಣೆಯಲ್ಲಿ ನೀವು JDS ನಿಂದ ಸ್ಪರ್ಧೆ ಮಾಡಿದ್ರಿ. ಕೆಲವು ಮತಗಳ ಅಂತರದಿಂದ ನೀವು ಸೋಲನ್ನ ಕಾಣಬೇಕಾಯಿತು. ನೀವು ಆತ್ಮಾವಲೋಕನ ಮಾಡ್ಕೊಂಡಾಗ ನಿಮ್ಗೆ ಸಿಕ್ಕಂತ ಉತ್ತರ ಏನು ಅಂತ? ಇವತ್ತು ನಾನು ಜನರಿಗೆ, ನಮ್ಮ ಕಾರವಾರ ಅಂಕೋಲ ಜನತೆಗೆ ನಾನು ಅನಂತವಾಗಿ ಅವರಿಗೆ ನಾನು ನಮಸ್ಕರಿಸ್ಬೇಕು. ಅವರ ಏನು ನನ್ನ ಮೇಲೆ ಇರುವಂತ ಪ್ರೀತಿ ಆಗ್ಲಿ, ನನ್ನ ಮೇಲೆ ಅವ್ರು ಇರುವಂತ ಋಣ ನಾನು ಯಾವತ್ತೂ ತೀರಿಸ್ಲಿಕ್ಕೆ ಆಗುದಿಲ್ಲ. ಇವತ್ತು JDS ದಿಂದ ನಾನು ಸ್ಪರ್ಧೆ ಮಾಡುವಾಗ ನಮ್ಗೆ JDS ಅಂತ ಓಟ್ ಇರೋದು ಬಹುಶಃ 500,000 ಈ ಕ್ಷೇತ್ರದಲ್ಲಿ. ಆ JDS ಚಿಹ್ನೆನೂ ಜನರಿಗೆ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ 47,000 ಮತ ನನ್ಗೆ ನೀಡಿದ್ದಾರೆ. ನನಗೆ ಸಮಸ್ಯೆ ಆಗಿದೆ ಎಲ್ಲಿ ಅಂದ್ರೆ, ಕುಮಟಾದಲ್ಲಿ ಏನೋ ಪರೇಶ್ ಮೆಸ್ತಾ ವಿಷಯ ಏನಾಯ್ತು, ಮೀನುಗಾರಕ ಒಬ್ಬ ಹುಡುಗ ಹೊನ್ನಾವರದಲ್ಲಿ ಏನೋ ತೀರ್ಕೊಂಡ್ರು. ಅದನ್ನು ಬಹಳ ದೊಡ್ಡ ಕಮ್ಯುನಲ್ ಆಗಿ ಅದು ಪರಿವರ್ತನೆ ಆಯ್ತು. ಸೊ ಅದು ಒಂದು ಕೋಮು ಗಲಾಟೆಯ ವಾತಾವರಣ ನಿರ್ಮಾಣ ಆಯ್ತು. ಅದರಿಂದ ನಮ್ಮ ಕ್ಷೇತ್ರದ ಜನ ಆತಂಕರಾಗಿ ಅದು ಬಿಜೆಪಿಗೆ ಅದನ್ನು ಕಾರವಾರದಲ್ಲೂ ಕೂಡ ಪ್ರತಿಭಟನೆ ಆಗಿತ್ತು. ಕಾರವಾರದಲ್ಲೂ ಪ್ರತಿಭಟನೆ ಆಯ್ತು, ಎಲ್ಲ ಆಯ್ತು. ಅದರಿಂದ ಬಿಜೆಪಿ ಕ್ಯಾಂಡಿಡೇಟ್ಗೆ ಪ್ಲಸ್ ಆಯ್ತು. ಬಹುಶಃ ಕ್ಯಾಂಡಿಡೇಟ್ ಸರಿಯಾಗಿ ಕ್ಷೇತ್ರ ನೋಡಿಲ್ಲ, ಅವಳಿಗೂ ಕನಸಲ್ಲೂ ಗೊತ್ತಿಲ್ಲ. ನಗರದಲ್ಲಿ ಅವರ ಬೂತ್ ಅಲ್ಲಿ ಟೇಬಲ್ ಇಲ್ಲ. ಅಂತ ಒಂದ್ ಸಂದರ್ಭದಲ್ಲಿ ಕಾರವಾರದಲ್ಲಿ ಮುನ್ಸಿಪಾಲಿಟಿಯಲ್ಲೇ 3,500 ಅವ್ರಿಗೆ ಲೀಡ್ ಬಂತು. ಸೊ ಹಾಗಾಗಿ ಅದು ಒಂದು ಆ ಕ್ಷಣ ನನಗೆ ಇನ್ನೂ ಇದ್ದಿದೆ. ಜನ ಅಂತೂ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಎಲ್ಲರೂ ಬಂದು ನನಗೆ ವಿಶ್ ಮಾಡಿದ್ರು, ಎಲ್ಲ ಹೌದು. ಬಟ್ ಕೆಳಗಿಂದ ವಾತಾವರಣ ಏನು ಈ ಕೋಮು ಗಲಭೆಯಿಂದ ನಮ್ಗೆ ದೊಡ್ಡ ಸಮಸ್ಯೆ ಆಯ್ತು. ಮತ್ತು ಸ್ವಲ್ಪ ಕೆಲವು ನನ್ನ ಅಕ್ಕಪಕ್ಕದಲ್ಲಿ ಇದ್ದವ್ರೆ, ನನ್ಗೆ ಖಾಸ್ ಜನನೇ ನನಗೆ ಓಟ್ ಹಾಕೋ ನಮ್ಮ ಅಭಿಮಾನಿಗಳೂನೇ ಕೆಲವು ಓಟ್ ಹಾಕಿಲ್ಲ. ಕಾರಣ ಏನಂದ್ರೆ JDS ಎಲ್ಲಿ ಏನು ಕಾರವಾರದಲ್ಲಿ JDS ಬರುತ್ತಾ, ಅದಕ್ಕೆ ಆ ಶಕ್ತಿ ಇದೆಯಾ, ಬಲ ಇದೆಯಾ, ನನ್ ಮೇಲೆ ಕಾನ್ಫಿಡೆನ್ಸ್ ಹೋಯ್ತು. ಈಗ ಆ ಕಾನ್ಫಿಡೆನ್ಸ್ ಈಗ ಬಂದಿದೆ. ಈಗ ನನ್ನ ಮೇಲೆ ವಿಶ್ವಾಸ ಬಂದಿದೆ. ಈ ಆನಂದ್ ಅಸ್ನೋಟಿಗರ್ JDS ಅಲ್ಲಿ ನಿಂತರು ಆಗುತ್ತಂತ ಆ ಒಂದು ವಿಶ್ವಾಸ ಈಗ ಬಂದಿದೆ. ಅವತ್ತ ವಿಶ್ವಾಸ ಇದ್ದಿದ್ರೆ ಬಹುಶಃ ನಾನು 25,000 ಲೀಡಲ್ಲಿ ಬರ್ತಿದ್ದೆ. ಸರ್, ಈಗ ಮಾಜಿ ಶಾಸಕರಾದಂತ ರೂಪಾಲಿ ನಾಯ್ಕ ಅವರು ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಿಕೆಯನ್ನ ನೀಡಿದ್ದಾರೆ. ಕಾರವಾರ ಕ್ಷೇತ್ರದಲ್ಲಿ ಬಿಜೆಪಿಗೆ ಟಿಕೆಟ್ ಎನ್ನುವಂತ ಮಾತನ್ನು ಕೂಡ ಘಂಟಾಘೋಷವಾಗಿ ಹೇಳಿದ್ದಾರೆ. ಸರ್, ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ಈಗ ಮೈತ್ರಿ ಇದೆ ರಾಜ್ಯದಲ್ಲಿ ಮೈತ್ರಿ ಇದೆ, ನಮಗೂ ಖುಷಿ ಇದೆ. ಒಂದು ಹಿಂದುತ್ವದ ನಮ್ಮ ಪಕ್ಷ ಇರುವಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಒಂದು ಜಾತ್ಯತೀತ ಪಾರ್ಟಿ ಇರುವಂತ JDS ಪಕ್ಷ ಯಾವ ರೀತಿ ಬಿಹಾರದಲ್ಲಿ
ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ JDU. ಸರ್ಕಾರ ಜೆಡಿಯು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಏನ್ ನಡೀತಾ ಇತ್ತು ಅದೇ ಒಂದು ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಇರಬೇಕು. ಕುಮಾರಸ್ವಾಮಿ ಅವರು ಶಾಶ್ವತವಾಗಿ ಮುಖ್ಯಮಂತ್ರಿ ಆಗಲಿ ಇರಬೇಕು. ನಮ್ಮ ನಾಯಕರಾಗಿ ನಮ್ಮ ರಾಜ್ಯದ ರೈತರ ಮೀನುಗಾರರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಮುಂದುವರಿಸಬೇಕು. ಮತ್ತು ಸನ್ಮಾನ್ಯ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಅವರ ಮಾರ್ಗದರ್ಶನದಿಂದ ನಮ್ಮ ಗೃಹ ಮಂತ್ರಿ ಆಗಿರುವಂತಹ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಂತೋಷ್ ಜಿ ಅಂತ ನಮ್ಮ ಹಿರಿಯ ಬಿಜೆಪಿ ಪಕ್ಷದ ಕಾರ್ಯದರ್ಶಿ ಮತ್ತು ಎಲ್ಲ ರಾಜ್ಯದ ಬಿಜೆಪಿ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತ ನನ್ನ ಕನಸಿದೆ. ಇವತ್ತು ಎಲ್ಲರಿಗೂ ಆಸೆ ಇದೆ, MLA ಆಗುವಂತ ಆಸೆ ಇದೆ ಎಲ್ಲರಿಗೆ. ಮತ್ತು ಆ ಸ್ವಾತಂತ್ರ್ಯ ಪ್ರತಿಯೊಂದು ಪಕ್ಷ, ಇವತ್ತು ಬಿಜೆಪಿ ಪಕ್ಷದಲ್ಲಿರುವಂತ ಮಾಜಿ ಶಾಸಕಿ ಆಗ್ಲಿ, ನಾನ್ JDS ಪಕ್ಷದವರು, ಎಲ್ಲರಿಗೂ ತಮ್ಮ ತಮ್ಮ ವಿಚಾರಗಳನ್ನು ಮಾಧ್ಯಮದಲ್ಲಿ ಹೇಳುವಂತ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಬಟ್ ನನ್ನ ವಿಚಾರ, ನನ್ನ ಮನಸ್ಸು ಏನಂದ್ರೆ, ನಾನು ಬಹಳ ಕ್ಲಿಯರ್ ಆಗಿ ಯಾವುದೇ ಕಾಂಪಿಟೇಷನ್ ಆಗ್ಲಿ, ಯಾರ ಜೊತೆಗೆ ನಾನು ಕಾಂಪಿಟೇಷನ್ ಆಗ್ಲಿ, ನಾನು ಬಹಳ ಒಂದು ಕಾಂಪಿಟೇಷನ್ ಆಗ್ಲಿ ಇದೆಲ್ಲ ಯಾರ ಹತ್ರನೂ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತು ಪ್ರಾಮಾಣಿಕವಾಗಿ ಕುಮಾರಸ್ವಾಮಿ ಅವರನ್ನು ಶಕ್ತಿ ಕೊಡುದು, ಕುಮಾರಸ್ವಾಮೀಜಿ ಅವರು ಈ ರಾಜ್ಯದ ಮುಂಚೂಣಿಯಲ್ಲಿರ್ಬೇಕು, ಮುಖ್ಯಮಂತ್ರಿ ಆಗಿರ್ಬೇಕು, ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ನನ್ನ ಕ್ಷೇತ್ರದ ಯುವಕರಿಗೆ ಒಳ್ಳೇದಾಗ್ಬೇಕಂತ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ. ಮುಂದೆ ಏನಾಗುತ್ತೆ ವಿಚಾರ ಮಾಡ್ತಾ ಇಲ್ಲ. ಮುಂದೆ ಇವತ್ತು JDS ಬಿಜೆಪಿ ಮೈತ್ರಿ ಆಗಿದೆ, ಎಲ್ಲ ಹಿರಿಯ ನಾಯಕರು ಕೂತ್ಕೊಳ್ತಾರೆ. ಡೆಲ್ಲಿ ಹಿರಿಯ ನಾಯಕರು ಆಗ್ಲಿ, ಬೆಂಗಳೂರು ಹಿರಿಯ ನಾಯಕರು ಆಗ್ಲಿ, ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿದೆ ಇವತ್ತು ರಾಜ್ಯದಲ್ಲಿ, ಇವತ್ತು ಕ್ಷೇತ್ರದಲ್ಲಿ ಏನಿದೆ, ಗೆಲ್ಲುವಂತ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತಾರೆ. ಸೊ ನನಗೆ ವಿಶ್ವಾಸ ಇದೆ, ಮುಂದಿನ ದಿವಸ ಜನರ ಆಶೀರ್ವಾದದೊಂದಿಗೆ ನನಗೊಂದು ಅವಕಾಶ ಸಿಗುತ್ತಂತ ವಿಶ್ವಾಸ ಇದೆ. ಕಳೆದ ಚುನಾವಣೆಯಲ್ಲಿ 2023ರ ಚುನಾವಣೆಯಲ್ಲಿ ಕಾರವಾರ ಕ್ಷೇತ್ರದಲ್ಲಿ JDS ಪಕ್ಷ 2000 ಮತವನ್ನು ಗಳಿಸಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲಿಸಿದ್ರಿ ಅಂತ ಮಾಜಿ ಶಾಸಕರು ಒಂದು ಗಂಭೀರವಾದಂತಹ ಒಂದು ಆರೋಪಗಳಿದೆ ಸರ್, ಇದಕ್ಕೆ ಏನ್ ಹೇಳ್ತೀರಿ ಅಂತ? ನಾನು ಬಹುಶಃ ಚುನಾವಣೆ ನಾನು ಕಂಟೆಸ್ಟ್ ಮಾಡ್ಬೇಕಾಗಿತ್ತು. ನಾನು ಹೋದ್ಸಲ ಕುಮಾರಸ್ವಾಮಿ ಸಾಹೇಬರು ನನ್ಗೆ ಕರೆದಿದ್ರು, ದಾಂಡೇಲಿ ಕಾರ್ಯಕ್ರಮಕ್ಕೆ ಬಂದಾಗ ಬರ್ರಿ ಅಂತ ನಂಗೆ ಕಾಯ್ತಾ ಇದ್ರು, ನಂಗೆ ಕರೆದು. ಬಟ್ ಆ ಸಂದರ್ಭದಲ್ಲಿ ನಾನು ರಾಜಕೀಯವಾಗಿ ಯಾವುದೇ ನಿರ್ಧಾರ ತಗೊಳ್ಳುವಂತ ಸಂದರ್ಭದಲ್ಲಿ ಇಲ್ಲಾಗಿದ್ದೆ. ಯಾಕಂದ್ರೆ ನನ್ನ ಅಮ್ಮವ್ರ ಸ್ಥಿತಿ ಬಹಳ ಗಂಭೀರ ಇತ್ತು. ಮತ್ತು ನಾಳೆ ನಾನು ಪುನಃ ಚುನಾವಣೆ ನಿಂತು, ಅವ್ರು ಹೇಳ್ತಾ ಇದ್ರು, ಅಮ್ಮವ್ರು ಹೇಳ್ತಾ ಇದ್ರು ನೀವು ಚುನಾವಣೆ ನಿಲ್ಲೇಬೇಕಂತ. ಆದ್ರೆ ನಾನು ಸೋಲುವ ಒಂದು ಭೀತಿ ಇತ್ತು ನನಗೆ. ಎಲ್ಲಾದ್ರೂ ಮತ್ತು ಅವರ ಈ ಪರಿಸ್ಥಿತಿ, ಅವರ ಒಂದು ಆರೋಗ್ಯ ದೃಷ್ಟಿಯಿಂದ, ಅವರ ಮಾನಸಿಕ ದೃಷ್ಟಿಯಿಂದ ಪುನಃ ಅವ್ರ ಮುಂದೆ ನಾನು ಸೋತ್ರೆ ಅವ್ರಿಗೆ ಎಷ್ಟು ನೋವು ಆಗ್ಬೋದು ಅಂತ ಚಿಂತನೆ ಮಾಡಿ ನಾನು ಲಾಸ್ಟಿಗೆ ತೀರ್ಮಾನ ತಗೊಂಡೆ ಚುನಾವಣೆ ನಿಲ್ಲಬಾರದು ಅಂತ ಈ ಸಲ. ಆ ಒಂದು ಸಂದರ್ಭದಲ್ಲಿ ನಮ್ಮ ಏನು ಕಾರ್ಯಕರ್ತರೇನಿದ್ರು, ಕಾರ್ಯಕರ್ತರು ಬಹಳ ಅಂದ್ರೆ ನಾನ್ ಚುನಾವಣೆ ನಿಂತಿಲ್ಲ ಅಂದ್ರೆ ಹತಾಶರಾಗಿದ್ರು, ಕಾರ್ಯಕರ್ತರಿಗೆ ಹತಾಶರಾಗಿದ್ರು. ಮತ್ತು ಇಲ್ಲಿ ಇರುವಂತ ಮಾಜಿ ಶಾಸಕರು ಇದು ದಬ್ಬಾಳಿಕೆ ಆಗ್ಲಿ, ಕಮಿಷನ್ ವಿಷಯ ಆಗ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಕಾರವಾರದಲ್ಲಿ ಸುಮಾರು 40% ಕಮಿಷನ್ ಅಂತ ಆ ವಿಚಾರ ಬಂತು. ಆಮೇಲೆ ಹಾಸ್ಪಿಟಲ್ ಏನು 350 ಖಾಸಗಿ ಹಾಸ್ಪಿಟಲ್ ಕುಮಾರಸ್ವಾಮಿ ಅವರು ಏನು ಇವತ್ತು ಸ್ಯಾಂಕ್ಷನ್ ಮಾಡಿದ್ದು 1 ವರ್ಷ ತಡ ಆಯ್ತು ಕನ್ಸ್ಟ್ರಕ್ಷನ್ ಗೆ. ಅದಕ್ಕೆ ಕಾರಣ ಸ್ಟಾರ್ ಚಂದ್ರು ಅಂತ ಅವ್ರಿಗೆ ಕಾಂಟ್ರಾಕ್ಟ್ ಸಿಕ್ಕಿರುವಂತ ವಿಚಾರ. ಅದರಲ್ಲಿ ಏನ್ ಅವ್ಯವಹಾರ ಆಯ್ತು, ಏನಾಯ್ತು ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಬಟ್ ಅದು 1 ವರ್ಷ ತಡ ಆಯ್ತು ಕೆಲಸ. ಸೊ ಹಾಗಾಗಿ ಮತ್ತು ಅದೇ ರೀತಿ ನಮ್ಮ ಕೆಲವಷ್ಟು ಬಹಳ ದೊಡ್ಡ ಪ್ರಮಾಣದ, ಬಹುಶಃ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಮೊತ್ತದ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ನಮ್ಮ ತಡೆಗೋಡೆ ಏನದು 350 ಕೋಟಿಯ ಕೆಲಸ ತಡೆಗೋಡೆ ಏನಾಗಿದೆ, ಅದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇದು ಕರ್ನಾಟಕ, ಉತ್ತರ ಕನ್ನಡ. ಅದರಲ್ಲೂ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅಂತ ಒಂದು ಸುದ್ದಿ ಬಂತು. ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ಜನರಿಗೆ ಸ್ಪಂದನೆ ಇಲ್ಲ ಆಗಿತ್ತು. ಮತ್ತು ಕಾಂಗ್ರೆಸ್ ಕೊಟ್ಟಿರುವಂತ ಕಾರ್ಯಕ್ರಮಗಳು ಅದನ್ನು ನೋಡಿದಾಗ ಈ ಸಲ ಜನರ ಒಂದು ಇದರ ಪ್ರಕಾರ ನಾನು ಸತೀಶ್ ಸೇಳರ್ ಅವರಿಗೆ ಸಪೋರ್ಟ್ ಮಾಡಿದೆ. ಮೋದಿಜಿಯವರು ಇಲ್ಲಿ ಪ್ರಚಾರಕ್ಕೆ ಬಂದಿದ್ರು, ಮೋದಿ ಸಾಹೇಬರು ಬಂದ್ರು ಮತ್ತು ಮಾರನೇ ದಿವಸ ಆಮೇಲೆ ಇವ್ರು ಹೇಳ್ಕೊಂಡು ಮೋದಿ ಅವರು ಬಂದಿದ್ದಾರೆ, ಸೊ ಬಹಳ ನಮ್ಗೆ ಕಷ್ಟ ಆಗುತ್ತೆ, ನೀವು ನಮ್ಗೆ ಆಶೀರ್ವಾದ ಮಾಡಿ ಅಂತ ಸತೀಶ್ ಸೇಳರು ಸ್ವತಃ ನನ್ನ ಅಮ್ಮವರಿಗೆ ಕೇಳ್ಕೊಂಡ್ರು. ಅಮ್ಮವ್ರು ಹೇಳಿದ್ರು ಆಯ್ತು ಈ ಸಲ ಸತೀಶ್ ಸೇಳರಿಗೆ ಸಪೋರ್ಟ್ ಮಾಡಿ ಅಂತ. ಶುಭ್ರತಾ ಹಸ್ನೋಟಿಕರ ಆಶೀರ್ವಾದದೊಂದಿಗೆ ನಾನು ಸತೀಶ್ ಸೇಳರಿಗೆ ಸಪೋರ್ಟ್ ಮಾಡಿದೆ. ಹಳಿಯಾಳದಲ್ಲಿ RV ದೇಶಪಾಂಡೆ ಸಾಹೇಬರು ಫೋನ್ ಮಾಡಿ ಆನಂದ್ ಬರ್ಲೇಬೇಕಂತೇಳಿ 1 ಸಲ 4 ಸಲ ಫೋನ್ ಮಾಡಿದ್ರು, ಬರ್ಲೇಬೇಕಂತೇಳಿ. ಸೊ ಹಾಗಾಗಿ ಅವರು ನಮ್ಮ ತಂದೆಯವ್ರ ಕಾಲದಿಂದ ಅವರ ಒಂದು ನಮ್ಗೆ ಋಣ ಇದೆ, ಅವ್ರು ನಮ್ಮನ್ನು
ರಾಜಕೀಯವಾಗಿ ತಂದೆಯವರಿಗೂ ಬೆಳೆಸಿರುವಂತವ್ರು. ಸೊ ಹಾಗಾಗಿ ಸತೀಶ್ ದೇಶಪಾಂಡೆ ಸಾಹೇಬ್ರಿಗೆ ಜೋಯಿಡಾದಲ್ಲಿ ನಾನು ಸಪೋರ್ಟ್ ಮಾಡುತ್ತೇನೆ. ಸರ್, ಈಗ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ, ಉತ್ತರ ಕನ್ನಡದ ಜಿಲ್ಲಾಧ್ಯಕ್ಷರಾಗಿ ಸೂರಜ್ ನಾಯ್ಕ್ ಸೋನಿ ಅವರು ಆಯ್ಕೆಯಾಗಿದ್ದಾರೆ. ಈಗ ನಿಮ್ಮ ಕಾರವಾರ ಅಂಕೋಲ ಕ್ಷೇತ್ರದ ಪಕ್ಷ ಸಂಘಟನೆಗಾಗಿ ಅವರೊಂದು ಜಿಲ್ಲಾಧ್ಯಕ್ಷರಾಗಿ ಯಾವ ರೀತಿ ನಿಮ್ಗೆ ಸಹಕಾರಗಳನ್ನು ನೀಡ್ತಿದ್ದಾರೆ ಅಂತ? ಈಗ ಅವರು ಜಿಲ್ಲಾಧ್ಯಕ್ಷ ಆಗಿ ಕೇವಲ 1-2 ತಿಂಗಳಾಗಿದೆ. ಇನ್ನು ಅವರು ಅವರ ಕಮಿಟಿಯನ್ನು ರಚನೆ ಮಾಡಬೇಕಾಗಿದೆ. ಎಲ್ಲ ಒಂದು ಜಿಲ್ಲೆಯ ಒಂದು ಸಂಘಟನೆ ವಿಚಾರದಲ್ಲಿ ನಾನು ಗಮನಕ್ಕೆ ತಗೊಂಡು ನಮ್ಮ ಸಲಹೆದೊಂದಿಗೆ ಇವತ್ತು ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ಖುಷಿ ಇದೆ. ಒಂದು ಯುವಕರಾಗಿ ಮತ್ತು ಒಂದು ದೊಡ್ಡ ಸಮಾಜದ ಒಂದು ನಮ್ಮ ಜಿಲ್ಲೆಯಲ್ಲಿರುವಂತ ನಾಮದಾರಿ ಸಮಾಜ ಬಹಳ ದೊಡ್ಡ ಸಮಾಜ. ನನ್ನ ಅಂಕೋಲ ಕ್ಷೇತ್ರದಲ್ಲಿ ಅವರು ಒಂದು 10-15 ಸಾವಿರ ಇದ್ದಾರೆ. ಸೊ ಹಾಗಾಗಿ ಸುರೇಶ್ ಸೋನಿ ಅವರು ಆಗಿದ್ರಿಂದ ನನಗೂ ಅನುಕೂಲ ಆಗುತ್ತೆ. ಮತ್ತು ನಾವು ಒಟ್ಟಾಗಿ ನಾನಾಗ್ಲಿ ಸುರೇಶ್ ಸೋನಿ ಕೂಡಿ ನಾವು ಜಿಲ್ಲೆಯಲ್ಲಿ ಕನಿಷ್ಠ ಒಂದು 3 ಕ್ಷೇತ್ರ ಅಂತೂ ಫುಲ್ ಆಕ್ಟಿವ್ ಆಗಿ ನಾವು ಸಿರಿಸಿ, ಕುಮಟಾ, ಕಾರವಾರ ನಾವು ಪ್ರತಿನಿಧಿಗಳು ಏನು ಇದ್ದೀವಿ, ಈಗಾಗಲೇ ಕಾರ್ಯ ನಮ್ಮ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಹಳಿಯಾಳು ಮುಂದಿನ ದಿವಸ ಅದು ಕುಮಾರಸ್ವಾಮಿ ಅವರ ದೊಡ್ಡ ಶಕ್ತಿ ಇರುವಂತ ಕ್ಷೇತ್ರ, ಅಲ್ಲೂ ನಮ್ಮ ಸಂಘಟನೆ ಮಾಡಬೇಕಂತ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಸರ್, ಈಗ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗಿನ ಒಡನಾಟದ ಬಗ್ಗೆ ಹೇಳೋದಾದ್ರೆ? ನಿಖಿಲ್ ಕುಮಾರಸ್ವಾಮೀಜಿ ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ನೀವು ಅವರು ಯಾವತ್ತಿಂದ ಫಸ್ಟ್ ಎಲೆಕ್ಷನ್ ಸೋತಿದ್ದಾರೆ ಮಂಡ್ಯದಲ್ಲಿ, ಅವತ್ತಿಂದ ಈವರೆಗೂ 3 ಚುನಾವಣೆ ಸೋತಿದ್ದಾರೆ. ಈಗಿನ ಅವ್ರಿಗೆ ನೋಡಿದ್ದಾಗ ಆಗಿನ ನಿಖಿಲ್ ಅಣ್ಣಗೆ ಬಹಳ ಅಜಗಜಾಂತರ ಡಿಫರೆನ್ಸ್ ಕಾಣಬಹುದು ನಿಮ್ಗೆ. ಇವತ್ತಿನ ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ಉನ್ನತ ದರ್ಜೆಯ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಇವತ್ತು ಹೊರಹೊಮ್ಮತಾ ಇದ್ದಾರೆ. ಅವರು ಪ್ರಬುದ್ಧತೆ ಮತ್ತು ಅವರಲ್ಲಿರುವಂತ ಜನರ ಬಗ್ಗೆ ಕಾಳಜಿ ಆಗ್ಲಿ, ಪಕ್ಷ ಸಂಘಟನೆ ಆಗ್ಲಿ, ನಿಜಕ್ಕೂ ಅದು ನಾವು ನಾವು ಮಾತಾಡ್ಲಿಕ್ಕೆ ಅದು ಆ ಲೆವೆಲ್ ಅಲ್ಲಿ ಇವತ್ತು ಅವರು ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿವಸ ಅವರನ್ನು ನೋಡಿದಾಗ ಅವ್ರು ಮುಖ್ಯಮಂತ್ರಿ ಆಗೋದು 100%, ಅದರಲ್ಲಿ 2 ಮಾತಿಲ್ಲ. ದೇವೇಗೌಡ ಸಾಹೇಬ್ರಿಂದ, ದೇವೇಗೌಡಜಿಯವರ ಆಶೀರ್ವಾದದಿಂದ, ಅಪ್ಪಾಜಿಯವರ ಆಶೀರ್ವಾದದಿಂದ ಮುಂದಿನ ಭವಿಷ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ಉನ್ನತ ಸ್ಥಾನದಲ್ಲಿ ಇರಬೇಕಂತ ನಮ್ಮೆಲ್ಲರ ಕನಸು. ಅದ್ರ ಜೊತೆಗೆ ನನ್ನ ನಾಯಕರಾಗಿರುವಂತ ಕುಮಾರಣ್ಣ ಅವರ ಮನಸ್ಸು ಒಂದು ಅಮ್ಮನ ಮನಸ್ಸಾಗಿ, ಅಮ್ಮನ ಹೃದಯ ತರ ಅವರು ಈ ಬಡ ಜನರ ಬಗ್ಗೆ ಆಗ್ಲಿ, ಯಾವುದೇ ಕಷ್ಟದಲ್ಲಿರುವಂತ ಎಲ್ಲ ಸಾಮಾನ್ಯ ಜನರಿಗೂ ಅವ್ರು ಕೊಡುವಂತ ಸ್ಪಂದನೆ, ಅವ್ರು ನೀಡುವಂತ ಸಹಾಯ, ಅದು ನೀವು ಅನ್ಕಂಪೇರಬಲ್. ನೀವು ಯಾರಿಗೂ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವ ನಾಯಕರು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗುದಿಲ್ಲ. ದಿನಕ್ಕೆ 5,000 ಜನರಿಗೆ ಭೇಟಿ ಆಗ್ಬೇಕು, 10,000 ಜನರಿಗೆ ಭೇಟಿ ಆಗ್ಲಿಕ್ಕೂ ಅವ್ರು ರೆಡಿ ಇದ್ದಾರೆ, ಸ್ಪಂದನೆ ಮಾಡ್ತಾರೆ. ಸೊ ಅಂತ ನಾಯಕರು ಬೇರೆ ಯಾವುದೇ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಕರ್ನಾಟಕದಲ್ಲಿ ಅಂತ ಕುಮಾರಸ್ವಾಮೀಜಿ ಅವರು. ಅಪ್ಪಾಜಿಯವರಂತೂ ಈವರೆಗೂ ಅವರನ್ನು ಮೊನ್ನೆನೂ 15 ದಿವಸ ಮುಂಚೆನೂ ನಾನು ಡೆಲ್ಲಿಯಲ್ಲಿ ಭೇಟಿಯಾದೆ. ಈಗೂ ಅವರ ಏನು ದೇವರ ಅವರು ಸಾಕ್ಷಾತ್ ದೇವರೇ ಅವರು. ಸೊ ಅವರನ್ನು ನಾನು ಮಾತಾಡ್ಲಿಕ್ಕೆ ಆಗಲ್ಲ. ಅವರು ಸ್ವತಃ ನನ್ನ ಪ್ರಕಾರ ದೇವರೇ ನಮ್ಮ ಭೂಮಿಗೆ ಬಂದಿದ್ದಾಗಿದ್ದಾರೆ. ಸೊ ಅವರ ಆಶೀರ್ವಾದ ಪಕ್ಷಕ್ಕಿದೆ. ಈಗ ಮುಂದಿನ ದಿನಗಳಲ್ಲಿ ಏನಾದ್ರು ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರು ಹಾಗೆ ನಿಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರನ್ನೇನಾದ್ರು ಕಾರವಾರ ಅಂಕೋಲ ಕ್ಷೇತ್ರಕ್ಕೆ ಏನಾದ್ರು ಕರೆತರುವಂತ ಪ್ರಯತ್ನಗಳೇನಾದ್ರು ಇದೆಯಾ ಹೇಗೆ ಅಂತ? ನಾನು ಕುಮಾರಸ್ವಾಮಿ ಅಣ್ಣನಿಗೆ ನಾನು ಕುಮಾರಣ್ಣಗೆ 1 ತಿಂಗಳ ಹಿಂದೆ ನಾನು ಡೆಲ್ಲಿಯಲ್ಲಿ ಭೇಟಿಯಾಗಿದ್ದಾಗ ಅವರು ಬರ್ಲಿಕ್ಕೆ ತಯಾರಿದ್ರು, ಕಾರವಾರ ಬರ್ತೀನಿ ನಾನು ಅಂತ ಹೇಳಿ. ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ಪ್ರೋಗ್ರಾಮ್ ಇತ್ತು ಕಾರವಾರದಲ್ಲಿ, ಯಾವುದೋ ಒಂದು ಕಾರಣದಿಂದ ಅದು ಸ್ವಲ್ಪ ಮುಂದೂಡಿತು. ಬಟ್ ಇಬ್ಬರನ್ನು ನಾನು ವಿನಂತಿ ಮಾಡ್ಕೊಂಡೆ, ನೀವು ಅಕ್ಟೋಬರ್ ನಂತರ ಬರ್ರಿ, ಯಾಕಂದ್ರೆ ಈಗ ಮಳೆಗಾಲ ಮತ್ತೆ ಈಗ ಜನ ಅವ್ರವ್ರ, ಯಾಕಂದ್ರೆ ಬಹಳ ಬೇಸಿಗೆ ಇದ್ರಲ್ಲಿ ನಮ್ಮಲ್ಲಿ ಕರಾವಳಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇರ್ತದೆ. ಸೊ ಹಾಗಾಗಿ ಬೇಡ, ಅಕ್ಟೋಬರ್ ನವೆಂಬರ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ. ಸೊ ಅಲ್ಲಿಂದ ನನಗೆ ಸರಿಯಾಗಿ ಒಂದು ಸಂಘಟನೆಗೂ ಸಹ ಒಂದು ಸಮಯ ಸಿಗುತ್ತೆ. ಹಾಗಾಗಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಕುಮಾರಸ್ವಾಮೀಜಿ ಆಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರು ಕಾರವಾರ ಬರುದಂತೂ 100%. ಸರ್, ಈಗ ಕೈಗಾದ ಒಂದು 5 ಮತ್ತು 6ನೇ ಘಟಕದಲ್ಲಿ ಉದ್ಯೋಗ ಅವಕಾಶ ನೀಡಬೇಕು ಎನ್ನುವಂತ ಕೂಗುಗಳು ಪ್ರಬಲವಾಗಿ ಕೇಳಿ ಬರ್ತಿದೆ. ಸರ್, ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ?
ಈಗಾಗಲೇ ನಾನು ಕೈಗಾದಲ್ಲಿ ಅಧಿಕಾರಿಗಳನ್ನು ಭೇಟಿಯಾಗಿ ಅಲ್ಲಿ 5 ಮತ್ತು 6ನೇ ಘಟಕದಲ್ಲಿ ಏನ್ ಕೆಲಸ ನಡೀತಾ ಇದೆ ಅದನ್ನು ವೀಕ್ಷಣೆ ಮಾಡಿ ಅಲ್ಲಿ ಲೋಕಲ್ಸ್ ಅವರಿಗೆ ಈಗ ನಾನ್ ಪರ್ಮನೆಂಟ್ ಕೆಲಸಗಳೇನಿದಾವೆ ಅದಕ್ಕೆ ತಗೋಬೇಕು, ಲೋಕಲ್ಸ್ ತಗೋಬೇಕಂತೆಲ್ಲ ಇದೆ. ಅದ್ರ ಜೊತೆಗೆ ಅವರು ಈಗಾಗಲೇ ಒಂದು ತಿಂಗಳದ ಹಿಂದೆ ಕೆಲವು ಎಂಪ್ಲಾಯ್ಮೆಂಟ್ ಈಗ ಕೆಲಸಕ್ಕಾಗಿ ಇಂಟರ್ವ್ಯೂ ಕರೆದಿದ್ದಾರೆ. ಎಲ್ಲ ಇಂಟರ್ವ್ಯೂ ಹುಬ್ಳಿ ಧಾರವಾಡದಲ್ಲಿ ಆಯ್ತು. ಮತ್ತು ಹೆಚ್ಚಾಗಿ ಉತ್ತರ ಭಾರತದವರೇ ಜಾಸ್ತಿ ಬಂದಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳಿಗೆ ಅವ್ರಿಗೆ ಕಾಂಪಿಟೇಷನ್ ಮಾಡೋದು ಬಹಳ ಕಷ್ಟ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮೊಂದು ರಿಸರ್ವೇಶನ್ ಆಗ್ಬೇಕು. ನಮ್ಗೆ ಕನಿಷ್ಠ ಒಂದು 50% 40% ಏನೋ ಒಂದು ರಿಸರ್ವ್ ಮಾಡಿ ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರ ಜನರಿಗೆ, ನಮ್ಮ ರಾಜ್ಯ ಜನರಿಗೆ ಏನಾದ್ರು ರಿಸರ್ವ್ ಮಾಡ್ಬೇಕಂತ ನಾವೊಂದು ಪ್ರಸ್ತಾವನೆ ಅವ್ರಿಗೆ ಇಟ್ಟಿದ್ದೀನಿ. ಅವ್ರು ಕೆಲವು ಅಧಿಕಾರಿಗಳು ಬಾಂಬೆಯಲ್ಲಿ ಇರುವಂತ ಅವರ ಏನೋ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಹೆಡ್ ಏನ್ ಕುತ್ಕೊಳ್ತಾರೆ ಅವ್ರ ಜೊತೆಗೆ ನಮ್ಗೆ ಮುಂದಿನ ದಿನ ಮೀಟಿಂಗ್ ಫಿಕ್ಸ್ ಆಗ್ತಾ ಇದೆ. ಸೊ ಅವ್ರ ಜೊತೆಗೆ ಒಂದ್ಸಲ ಚರ್ಚೆ ಮಾಡಿ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರಿಗೂ ನಾನು ಭೇಟಿಯಾಗಿದ್ದೀನಿ, ದೇವೇಗೌಡಜಿ ಅವರಿಗೂ ಗಮನಕ್ಕೆ ತಂದಿದ್ದೀನಿ. ಮುಂದಿನ ದಿವಸ ಅವರು ಕುಮಾರಸ್ವಾಮಿ ಕಾರವಾರ ಬಂದಾಗ ಈ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಮತ್ತು ಸೀಬರ್ಡ್ ಈ ಎರಡೂ ವಿಚಾರದಲ್ಲಿ ಕಾರವಾರದಲ್ಲೇ DC ಆಫೀಸಲ್ಲಿ ಒಂದು ಸಭೆ ಕರೆಸ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಈಗ ಅಂಕೋಲದಲ್ಲೂ ಕೂಡ ಒಂದು ಅಣು ವಿದ್ಯುತ್ ಸ್ಥಾವರದ ಆಗ್ತದೆ ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ಸರ್, ಈ ಬಗ್ಗೆ ನೀವು ಯಾವ ರೀತಿ ಅಲ್ಲಿ ಜನಕ್ಕೆ ಒಂದು ಹೋರಾಟಕ್ಕಾಗಿರ್ಬೋದು ಏನಾದ್ರು ಬೆಂಬಲ ಸೂಚಿಸ್ತೀರಿ ಅಂತ? ಈಗಾಗಲೇ ನಮ್ಮ ರಾಜ್ಯದಲ್ಲಿ 5 ಕಡೆ ಪುನಃ ಅಣು ವಿದ್ಯುತ್ ಸ್ಥಾವರ ಮಾಡಬೇಕಂತ ಈ NTPC ಅವರು ತೀರ್ಮಾನ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಕಾರವಾರದಲ್ಲೂ ಆ ವಿಷಯ ಬಂದಾಗ ಭಾವಿಕಿರಿ ಜನ ಎಲ್ಲ ಒಬ್ಬಾಗಿ ಎಲ್ಲ ಗಲಾಟೆ ಈಗಾಗಲೇ ಅವರು ಹೋರಾಟ ಶುರು ಮಾಡಿದ್ದಾರೆ. ಅವರು ಹೋರಾಟ ಮಾಡೋದಂತೂ 100%. ಯಾಕಂದ್ರೆ ಈಗಾಗಲೇ ಅಲ್ಲಿ ಏರ್ಪೋರ್ಟ್ ಅಲಿಗೇರಿಯಲ್ಲಿ ಏರ್ಪೋರ್ಟ್ ಮಾಡ್ತಾರಂತ ಈಗಾಗಲೇ ಅಲ್ಲಿ ಒಕ್ಕಲೆಬ್ಸಿದ್ದಾರೆ ಎಷ್ಟೋ ಜನರಿಗೆ. ಇನ್ನೂವರೆಗೆ ಸರಿಯಾಗಿ ಒಂದು ಅವರ ಜಮೀನಿಗೆ ಪರಿಹಾರ ಸಿಕ್ಕಿಲ್ಲ. ಮೀನುಗಾರ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿದ್ದಾರೆ. ಕೇಣಿ ಬಂದರ್ ಅಲ್ಲೇ ಅದೇ 2-3 ಪಂಚಾಯತ್ ಅಲ್ಲೇ ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿರುವಂತ ಜಾಗಗಳು ಅಲ್ಲೇ ಆಗ್ತಾ ಇದೆ. ಅದರಲ್ಲಿ ಇದು ಗದಾ ಪ್ರಹಾರ. ಇದು ದೊಡ್ಡ ಪ್ರಮಾಣದ ಕಾರವಾರ ಅಂಕೋಲ ಕ್ಷೇತ್ರ ನಮ್ಮ ಜಿಲ್ಲೆ ಎಲ್ಲಾ ತಾಲೂಕುಗಳನ್ನು ಗಮನಿಸಿದಾಗ ಕಾರವಾರ ಅಂಕೋಲ ಕ್ಷೇತ್ರ ಬರೀ ತ್ಯಾಗ ಮಾಡುವುದಕ್ಕಷ್ಟೇ ಜಾಸ್ತಿ ಆಗಿದೆ. ತ್ಯಾಗ ಅಂದ್ರೆ ನಮ್ಗೆ ಶೋಷಣೆ ಆಗಿದೆ. ಶೋಷಣೆ ಹೇಳ್ತಾ ಇದ್ದೀನಿ ನಿಮ್ಗೆ. ನಮ್ಮ ಕಾರವಾರ ಜಿಲ್ಲೆ ಆಗ್ಲಿ ಕಾರವಾರ ಕ್ಷೇತ್ರ ಆಗ್ಲಿ ಶೋಷಣೆಗೆ ಒಳಗಾಗಿದ್ದೀವಿ ನಾವು. ನಮ್ಗಾಗಿರುವಂತ ಅತ್ಯಾಚಾರ ಬಹುಶಃ ರಾಜ್ಯದ ಯಾವ ಕ್ಷೇತ್ರಕ್ಕೂ ಆಗಿಲ್ಲ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಬಂದಿದ್ದಾವೆ, ಬಟ್ ನಮ್ಗೆ ಏನು ಅನುಕೂಲ ಆಗಿಲ್ಲ. ಅದರಿಂದ ಇವತ್ತು ಮೀನುಗಾರರಿಗೆ ಅಲ್ಲಿಂದ ಒಕ್ಕಲೆಬ್ಸಿ ಅವ್ರಿಗೆ ಅವರ ವ್ಯವಹಾರವನ್ನು ಇವತ್ತು ತೆಗೆದು ಇವತ್ತು ಅವರನ್ನು ನೌಕರಿ ಕೊಡ್ತೀವಿ ಅಂತ ಹೇಳಿ ಎಷ್ಟೋ ಮನೆ ಕುಟುಂಬಗಳಿಗೆ ಇನ್ನೂವರೆಗೆ ಜಾಬ್ ಇಲ್ಲ. ಎಷ್ಟೋ ಜನರಿಗೆ ಸರಿಯಾದ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಒಂದೊಂದು ಕಾಲೋನಿ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ರಸ್ತೆ ಕಾಮಗಾರಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ನಮ್ಮ ಲೋಕಲ್ಸ್ ಅವರಿಗೆ ಸೀಬರ್ಡ್ ಪ್ರಾಜೆಕ್ಟ್ ಇಂದ ಏನು ನಮ್ಗೆ ಲಾಭ ಆಗಿಲ್ಲ. ಅದ್ರ ಜೊತೆಗೆ ಇರುವಂತ ಎಲ್ಲ ನಾನ್ ಪರ್ಮನೆಂಟ್ ಕಾಂಟ್ರಾಕ್ಟರ್ ಹಿಂದೆಗಡೆ ಇರುವಂತ ನಾನ್ ಪರ್ಮನೆಂಟ್ ಕಾಂಟ್ರಾಕ್ಟರ್ಸ್ ಆಗಿ, ಮ್ಯಾನೇಜರ್ಸ್ ಆಗಿ, ಲೇಬರ್ಸ್ ಆಗಿ, ಟೆಂಪರರಿ ವರ್ಕರ್ಸ್ ಆಗಿ ನಾವು ಅಲ್ಲಿ ಕೆಲಸ ಮಾಡ್ತಾ ಇದೆ ಬಿಟ್ರೆ ಪರ್ಮನೆಂಟ್ ಯಾರಿಗೂ ಇನ್ನೂ ತಗೊಂಡಿಲ್ಲ. ಮತ್ತೆ ಎಲ್ಲಾ ಇಂಟರ್ವ್ಯೂಗಳು ಬಾಂಬೆ, ಡೆಲ್ಲಿ, ಪೂನಾ ಅಲ್ಲಲ್ಲಿ ಆಗ್ತಾ ಇದಾವೆ. ಅದ್ರ ಬಗ್ಗೆ ನಾವು ಹೋರಾಟ ಮಾಡಿ ಏನೋ ಮೊನ್ನೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲವು ಮಾಡಿದ್ದಾರೆ ಇಲ್ಲಿ ಧಾರವಾಡದಲ್ಲಿ, ಬಟ್ ಅದು ಸಾಕಾಗುದಿಲ್ಲ. ಮುಂದಿನ ದಿವಸ ನಮ್ಗೆ ನ್ಯಾಯ ಬೇಕಾದ್ರೆ ಬಹಳ ಜ್ವಲಂತ ನಾವು ಹೋರಾಟ ಮಾಡಬೇಕಾಗಿದೆ, ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗಿದೆ. ಕೇಂದ್ರದ ಸಂಪೂರ್ಣವಾದ ಬೆಂಬಲ, ರಾಜ್ಯದ ಸಂಪೂರ್ಣವಾದ ಬೆಂಬಲ ಇದ್ರೆ ಮಾತ್ರ ನಮ್ಗೆ ನ್ಯಾಯ ಆಗ್ಲಿಕ್ಕೆ ಸಾಧ್ಯ ಇದೆ. ಸರ್, ಈಗ ಸಾಗರಮಾಲಾ ಕೇಣಿ ವಾಣಿಜ್ಯ ಬಂದರು ಯೋಜನೆಯಿಂದ ಸಾಂಪ್ರದಾಯಿಕ ಮೀನುಗಾರರಿಗೆ ಲಭ್ಯ ಇರುವಂತ ಕಡಲ ತೀರ ಮತ್ತು ಸಮುದ್ರ ಭಾಗ ಕಡಿಮೆಯಾಗಿ ಮೀನುಗಾರರು ಮನೆ ಮಟ್ಟವನ್ನ ಕಳೆದುಕೊಳ್ಳುವಂತ ಭೀತಿ ಎದುರಾಗಿದೆ. ಸರ್, ಈ ಬಗ್ಗೆ ನೀವು ಯಾವ ರೀತಿ ಅವ್ರಿಗೆ ಒಂದು ಬೆಂಬಲವನ್ನು ಸೂಚಿಸ್ತೀರಿ ಅಂತ? ಈಗ ಕಡಲ ತೀರ ವಿಚಾರದಲ್ಲಿ ಸರ್ಕಾರದವರು ನಮ್ಮ ಕೇಂದ್ರ ಪುರಸ್ಕೃತ ಕೆಲವು ಕಾರ್ಯಕ್ರಮಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದ ಏನು ಪರ್ಸೆಂಟೇಜ್ ಆಫ್ ಅನುದಾನ ಏನಿದೆ ಅದನ್ನು ಜೋಡಿಸಿ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏಷ್ಯನ್ ಬ್ಯಾಂಕ್ ಇಂದ ಬಹಳಷ್ಟು ದುಡ್ಡು ಪೋರ್ಟ್ ಇಲಾಖೆಗೆ ಬಂದಿದೆ ಆಗಿದೆ. ಬಟ್ ಅದು ಟೆಕ್ನಿಕಲಿ ಕೆಲವು ಕಡೆ ಫೇಲ್ ಆಗಿದೆ. ಕೆಲವು ಏನಂತ ಅದಕ್ಕೆ ಕಡಲ ತೀರದಲ್ಲಿ ಏನು ಇದಾಗ್ತದೆ ಅದಕ್ಕೆ ವಿಶೇಷವಾದ ಕೆಲವಷ್ಟು ಸಿಮೆಂಟೆಡ್ ಕಾಂಕ್ರೀಟ್ ಅಲ್ಲಿ ಒಂದು ಇದು ಮಾಡ್ತಾರೆ, ತಡೆಗೋಡೆ ಮಾಡ್ತಾರೆ. ಸೊ ಆ ಸಿಸ್ಟಮ್ ಕೆಲವಷ್ಟು ಭಾಗದಲ್ಲಿ ಮಾತ್ರ ಅಳವಡಿಸಿದ್ದಾರೆ, ಎಲ್ಲಾ ಕಡೆ ಮಾಡಿಲ್ಲ. ಕೆಲವು ಕಡೆ ಸುಮ್ನೆ ಕಲ್ಲು ಹಾಕ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಸರಿಯಾದ
ಸಪರೇಟ್ ಒಂದು ಸರ್ಕಾರ ಒಂದು ಕಾರ್ಪೊರೇಷನ್ ಏನೋ ಸಪರೇಟ್ ಒಂದು ಏಜೆನ್ಸಿ ಮಾಡಿ ಅದನ್ನು ಇಡೀ ನಮ್ಮ ಗೋವಾ ರಾಜ್ಯದ ಬಾರ್ಡರ್ ಇಂದ ಕೇರಳ ರಾಜ್ಯದ ಬಾರ್ಡರ್ ವರೆಗೆ ಸಂಪೂರ್ಣವಾಗಿ ಟೆಕ್ನಿಕಲಿ ಪ್ರತಿಯೊಂದು ಕಡೆ ಒಂದೇ ರೀತಿಯ ಒಂದು ತಡೆಗೋಡೆ ವ್ಯವಸ್ಥೆ ಮಾಡಬೇಕು. ಕೆಲವು ಕಡೆ ಸುಮ್ನೆ ಕಲ್ಲು ಹಾಕಿದ್ದಾರೆ, ಕೆಲವು ಕಡೆ ಅದು ಸಿಮೆಂಟೆಡ್ 3 ಬ್ಲಾಕ್ ಇರುವಂತ ಅದಕ್ಕೆ ಏನಂತಾರೆ, ಸೊ ಅದನ್ನ ಹಾಕೊಂಡಿದ್ದಾರೆ. ಈ ಮರವಂತೆ ಸೈಡ್ ಕೆಲವು ಕಡೆ ಹಾಕಿದ್ದಾರೆ. ಸೊ ಹಾಗಾಗಿ ಇದು ಸಿಮಿಲರ್ ವೇದಲ್ಲಿ ಮಾಡಿಲ್ಲ, ಅರ್ಧ ಮಾಡಿ. ಹಾಗಾಗಿ ಮುಂದಿನ ದಿವಸ ಇದರ ದೊಡ್ಡ ಸಮಸ್ಯೆ ನಾವು ಎದುರಿಸಬೇಕಾಗಿದೆ. ಅದಕ್ಕೆ ಸರ್ಕಾರ ಹೀಗೆ ಸಮುದ್ರ ಕೊರತೆಗಳು ಉಂಟಾಗುತ್ತೆ. ಸೊ ಮುಂದಿನ ಎಚ್ಚರಿಕೆಗಾಗಿ ಸರ್ಕಾರ ಇದಕ್ಕೆ ಸೀರಿಯಸ್ ಆಗಿ ನೋಡ್ಬೇಕಾಗಿದೆ. ಸರ್, ಈಗ ಕೊನೆಯದಾಗಿ ಕಾರವಾರ ಅಂಕೋಲ ಕ್ಷೇತ್ರದ ಜನತೆಗೆ ಏನ್ ಹೇಳ್ತೀರಿ ಅಂತ? ಕಾರವಾರ ಅಂಕೋಲ ಕ್ಷೇತ್ರದ ಜನತೆಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ಈ ಸಲ ನಮ್ಮ ಕ್ಷೇತ್ರದ ಬಗ್ಗೆ ಒಂದು ಕಾಳಜಿ ಇಟ್ಟು ಈ ಕ್ಷೇತ್ರದ ನಾನು ಏನು ರಾಜಕೀಯ ನನ್ನ ಏನು ಅನುಭವ ಇದೆ, ನಮ್ಮ ತಂದೆಯವರು 2 ಬಾರಿ MLA ಆಗಿ ಅವ್ರ ಜೊತೆ ನೋಡಿರುವಂತ ರಾಜಕಾರಣ ಆಗ್ಲಿ, ಜನರನ್ನು ಸ್ಪಂದಿಸುವಂತ ಅವರಲ್ಲಿರುವಂತ ಗುಣಗಳು ಆಗ್ಲಿ, ಮತ್ತು ಕಾರವಾರ ಅಂಕೋಲ ಕ್ಷೇತ್ರದ ಜನರಿಗೆ ಬೇಕಾಗಿರುವಂತ ವಿಚಾರಗಳಾಗ್ಲಿ, ಅವರ ಸಮಸ್ಯೆ ಆಗ್ಲಿ, ಮತ್ತು ಅವರ ಭವಿಷ್ಯಕ್ಕಾಗಲಿ ಏನೇನೋ ಅನುಕೂಲ ಮಾಡ್ಕೋಬೇಕಾಗಿದೆ, ಸರ್ಕಾರದಿಂದ ಯಾವ್ಯಾವ ಯೋಜನೆ ತರಬೇಕಾಗಿದೆ, ಪ್ರತಿ ಸಮಾಜದವರಿಗೆ ಪ್ರತಿ ಜನಾಂಗಕ್ಕೆ ಯಾವ ರೀತಿ ನ್ಯಾಯ ಕೊಡಬೇಕಾಗಿದೆ, ಅವೆಲ್ಲ ನನ್ನ ತಲೆಯಲ್ಲಿದೆ. ನನ್ನ ಕ್ಷೇತ್ರದ ಯುವಕರ ಬಗ್ಗೆ ಆಗ್ಲಿ, ಯುವತಿಗಳ ಬಗ್ಗೆ ಆಗ್ಲಿ, ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರತಿಯೊಂದು ಸಮುದಾಯದವರಿಗೆ ನ್ಯಾಯ ಕೊಡಬೇಕಂತ ಏನು ವಿಚಾರ ಇದೆ, ಅದೆಲ್ಲ ಎಲ್ಲ ನೀಲನಕ್ಷೆ ನನ್ನ ಅನುಭವದೊಂದಿಗೆ ನನ್ನ ತಲೆಯಲ್ಲಿದೆ, ನನ್ನ ಮನಸ್ಸಲ್ಲಿದೆ. ಆ ಸಂದರ್ಭದಲ್ಲಿ ನಾನು ಮೊದಲನೇ ಸಲ ಮಂತ್ರಿ ಆಗಿದ್ದಾಗ MLA ಬಹಳ ಕಡಿಮೆ ವಯಸ್ಸಲ್ಲಾದೆ, ಅನುಭವದ ಕೊರತೆ ಇತ್ತು. ಏನೋ ನಾನು ಆ 5 ವರ್ಷ ನನ್ಗೆ ಹೇಗೆ ಹೋಗಿದ್ದು ಗೊತ್ತಾಗಿಲ್ಲ. ನನ್ನಿಂದ ಬಹಳಷ್ಟು ಜನರಿಗೂ ನನ್ನ ಕಾರ್ಯಕರ್ತರಿಗೂ ಸಮಸ್ಯೆ ಆಯ್ತು. ನಾನು ಅವರಿಗೆಲ್ಲರಿಗೂ ನನ್ನ ಕಾರ್ಯಕರ್ತರ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನಿಂದ ಬಹಳಷ್ಟು ತಾವು ಸಮಸ್ಯೆ ಎದುರಿಸಿದ್ರಿ. ನನಗೆ ಈ ಒಂದ್ಸಲ ಬರುವಂತ ಚುನಾವಣೆಯಲ್ಲಿ ತಾವು ಎಲ್ಲರೂ ನನ್ನ ಮೇಲೆ ವಿಶ್ವಾಸ ಇಟ್ಟು ಮುಂದಿನ ಒಂದು ಟರ್ಮ್ ನನಗೆ ಕೊಡಿ. ನಾನು ಏನು ನನ್ನ ಕ್ಷೇತ್ರಕ್ಕೆ ನನ್ನ ಕನಸೇನಿತ್ತು ಅದು ನನಸು ಮಾಡಲಿಕ್ಕೆ ನನ್ನ ತಲೆಯಲ್ಲಿರುವಂತ ವಿಚಾರಗಳು, ಯುವಕರಿಗೆ ಬೇಕಾಗಿರುವಂತ ವಿಚಾರಗಳು, ಈ ವಿಚಾರಗಳನ್ನು ಅನುಷ್ಠಾನಕ್ಕೆ ಬರಬೇಕಾದ್ರೆ ಇನ್ನು ಒಂದ್ಸಲ ಸೇವೆ ಮಾಡಲಿಕ್ಕೆ ಅವಕಾಶ ನನಗೆ ನೀಡಿ ಅಂತ ನಾನು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅತಿ ಕಿರಿಯ ವಯಸ್ಸಿನಲ್ಲಿ ಶಾಸಕರಾಗಿ ಹಾಗೆ ಸಚಿವರಾಗಿ ಅನೇಕ ಜನಪರ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿರುವಂತಹ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದಲ್ಲಿ ಜನತೆಯ ಆಶಾಕಿರಣ ಆಗಿರುವಂತಹ ಮಾಜಿ ಸಚಿವರಾದಂತಹ ಆನಂದ್ ಅಸ್ನೋಟಿಕರ್ ಅವರ ಜೊತೆ ಮಾತುಕತೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಕೂಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.